ಎಕ್ಸ್ಕ್ಯೂಸ್ ಮೀ, ನಿಮ್ದಿದೆ ಊರಾ? ನಾನು ಈ ಊರಿಗೆ ಹೊಸಬ್ಳು. ಈ ಲೆಟರ್ನಲ್ಲಿ ನಮ್ಮ ಅಣ್ಣನ ಮನೆ ಅಡ್ರೆಸ್ ಇದೆ. ದಯವಿಟ್ಟು ಅಲ್ಲಿವರೆಗೂ ಬಿಟ್ರೆ ತುಂಬಾ ಉಪಕಾರ ಆಗುತ್ತೆ. ಸ್ವಲ್ಪ ನಿಲ್ಸಮ್ಮ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ 7ನೇ ನಂಬರ್ ಮನೆ ಯಾವುದು? ಅದೇ ಮನೆ. ಅದಾ? ಥ್ಯಾಂಕ್ ಯು. ಅಲ್ಲಿ ನಡಿ. ನಾನು ಬರ್ತೀನಿ. ಮನೆ ಬಾಗಿಲ್ವರೆಗೂ ಬಂದು ಹಾಗೆ ಹೋಗ್ತಿದ್ದೀರಲ್ಲ, ಬನ್ನಿ ನಮ್ಮ ಅಣ್ಣನ ಪರಿಚಯ ಮಾಡ್ಕೊಡ್ತೀನಿ. ಯಾರು ನೀವು? ಯಾರು ಬೇಕಾಯ್ತು? ಇಲ್ಲಿ ಮೂರ್ತಿ ಅನ್ನೋರು. ಮೂರ್ತಿನ? ಯಾವ ಮೂರ್ತಿ? ವೆಂಕಟೇಶ್ ಮೂರ್ತಿ. ವೆಂಕಟೇಶ್ ಮೂರ್ತಿ ಅಂತ ಈ ಮನೆ ಇಲ್ವಲ್ಲಮ್ಮ? ಈ ಅಡ್ರೆಸ್ ಇದೆ ತಾನೆ? ಹೌದು, ಇದೇ ಅಡ್ರೆಸ್ಸು, ಇದೇ ಮನೆ. ಏನಮ್ಮ ಇದು, 2 ವರ್ಷದ ಹಿಂದೆ ಬರ್ದಿರೋ ಕಾಗದ ತಗೊಂಡ್ಬಂದು ಈಗ ಅಡ್ರೆಸ್ ಹುಡುಕ್ತಾ ಇದ್ದೀರಾ? ಇಲ್ಲಿ ನೋಡಿ ಅಮ್ಮ, ನಾನು ಈ ಮನೆ ತಗೊಂಡು 2 ವರ್ಷ ಆಯ್ತು. ಅದಕ್ಕೆ ಮುಂಚೆ ಈ ಮನೇಲಿ ನೀವು ಹೇಳೋ ವೆಂಕಟೇಶ್ ಮೂರ್ತಿ ಇದ್ರೋ ಏನೋ ನನಗೆ ಗೊತ್ತಿಲ್ಲ. ಐ ಆಮ್ ಸೋ ಸಾರಿ. ಈಗೇನ್ ಮಾಡ್ತೀರಾ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಏನ್ ಮಾಡೋದು ಅಂತ ದಿಕ್ಕೇ ತೋಚ್ತಾ ಇಲ್ಲ. ಇಷ್ಟು ದೊಡ್ಡ ಊರ್ನಲ್ಲಿ ನಿಮ್ಮ ಅಣ್ಣನ ಹೇಗೆ ಅಂತ ಹುಡುಕ್ತೀರಾ? ಅವ್ರ ಮನೆ ಬದಲಾಯಿಸಿದ ವಿಷಯನ ನಿಮಗೆ ತಿಳಿಸ್ತಿಲ್ವಾ? ಇದ್ರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ, ತಪ್ಪು ನಂದು. ನಮ್ಮಣ್ಣ ಪ್ರೀತಿಸಿ ಮದುವೆ ಆದ್ರು, ಅದು ನಮ್ಮಪ್ಪನಿಗೆ ಹಿಡಿಸ್ಲಿಲ್ಲ. ಆವತ್ತಿನಿಂದ ನಮ್ಮಪ್ಪನಿಗೂ ನಮ್ಮ ಅಣ್ಣನಿಗೂ ಇದ್ದ ಸಂಬಂಧನೇ ಕಳೆದೋಯ್ತು. ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡ ನಾನು, ತಂದೆನೂ ಕಳ್ಕೊಂಡು ಅನಾಥಿಯಾಗಿ ಆ ಊರಿನಲ್ಲಿರೋಕ್ ನನ್ನಿಂದ ಆಗ್ಲಿಲ್ಲ. ಅದಕ್ಕೆ ನಮ್ಮ ಅಣ್ಣನ ಜೊತೆಲಾದ್ರೂ ಇರೋಣ ಅಂತ ಬಂದೆ. ಆದ್ರೆ ಈಗಿಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ನಿಮ್ಗೆ ಅಭ್ಯಂತರ ಇಲ್ದಿದ್ರೆ ನೀವು ನನ್ನ ಜೊತೆ ಬಹುದು. ನಿಮ್ಮ ಅಣ್ಣ ಸಿಕ್ಕೋವರೆಗೂ ನಮ್ಮ ಓನರ್ ಚೆನ್ನಮ್ಮ ಅವ್ರ ಜೊತೆ ಬಹುದು. ಇದಕ್ಕೆ ಚೆನ್ನಮ್ಮ ಒಪ್ಕೋತಾರಾ? ಒಪ್ಕೊಳ್ದೆ ಏನ್ ಮಾಡ್ತಾರೆ? ಯಾಕೆಂದ್ರೆ ನಾನು ಕೂಡ ಬಾಡಿಗೆ ಕೊಡ್ದೇನೆ ಅಲ್ಲಿರೋದು. ಅಡ್ಜಸ್ಟ್ ಮಾಡೋಣ ಬನ್ನಿ. ಬಾಪದೊರೆ ಬಾ. ಮನೆ ಕೇಳೋಕ್ ಬಂದಾಗ ನಾನೊಬ್ಬ ಅನಾಥ, ನನ್ಗೆ ಯಾರು ಗತಿ ಇಲ್ಲ ಅಂತ ಸುಳ್ಳು ಹೇಳಿ ಮನೆ ಕೇಳೋದು. ಬಂದ ಮೇಲೆ ಕೆಲ್ಸ ಇಲ್ಲ ಅಂತ ಬಾಡಿಗೆ ಕೊಡದೆ ಇರೋದು. ಕೆಲ್ಸದ ಬಗ್ಗೆ ಊರ್ಗ್ ಹೋಗ್ತೀನಿ ಅಂತ ಹೇಳಿ ಊರ್ನಿಂದ ನಿನ್ ಹೆಂಡತಿನ ಕರ್ಕೊಂಡ್ಬಂದು ಮನೆ ಯಜಮಾನಿನೇ ಮೋಸ ಮಾಡೋದು. ಅಯ್ಯಯ್ಯೋ ಅಯ್ಯಯ್ಯೋ, ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಅವ್ರು ನನ್ನ ಯಜಮಾನಿ ಅಲ್ಲ, ನೀವೇ ನನ್ನ ಯಜಮಾನಿ. ಏನೇ ಹೇಳ್ತಿದ್ಯಾ? ಈಕೆ ನನ್ನ ಯಜಮಾನಿ. ಸರ್, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಸರ್.
ಯಜಮಾನಿ ಅಂತಂದ್ರೆ ಮನೇಲಿ ಆಶ್ರಯ ಕೊಟ್ಟಿದಾರಲ್ಲ ಆ ಅರ್ಥದಲ್ಲಿ ಹೇಳ್ದೆ. ಓಹೋ. ಅಕ್ಕ ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಬಸ್ಸಲ್ಲಿ ಬರ್ತಿರ್ಬೇಕಾದ್ರೆ ಪರಿಚಯ ಆಯ್ತು. ಅವ್ರ ಅಣ್ಣನ ಹುಡ್ಕೊಂಡು ಬರ್ತಾ ಇರಂತೆ. ಆ ಅಡ್ರೆಸ್ ಅವ್ರ ಅಣ್ಣ ಇಲ್ವಂತೆ. ಅದಕ್ಕೆ ಇಲ್ಲೇ ಕರ್ಕೊಂಬಂದೆ. ಅನಾಥೆ ಪಾಪ ಯಾರೂ ಇಲ್ಲ, ಊರ್ ಹೊಸಬ್ರು. ತಕ್ಷಣ ನೀನು ನಮ್ಮ ಮನೆ ಯಜಮಾನಿ ಅನಾಥಾಶ್ರಮ ನಡೆಸ್ತಾಳೆ, ನನ್ ಜೊತೆ ಬಾ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದ್ಬಿಟ್ಟೆ ಲಾ. ಹಾಗಲ್ಲಕ್ಕ, ಅದು ಅಲ್ಲ, ಒಂದ್ ಹೆಣ್ಣು ಅನಾಥೆ ಅಂದ ತಕ್ಷಣ ನೀನು ಮನಸ್ಸು ಕರ್ಗೋಯ್ತಲ್ಲ, ಅದೇ ಒಂದು ಗಂಡು ಅನಾಥ ಅಂತ ಹೇಳಿದ್ರೆ ನೀನ್ ಕರ್ಕೊಂಬಂದಿದ್ಯಾ? ಅದೇ ಹಾಗೆ ಸಾಧ್ಯವಾಗತ್ತೆ. ಅವನು ನಂತರ ರಸಿಕಾ ಕಣೆ. ಪರವಾಗಿಲ್ಲ ಕಣೆಯ, ನಿನಗೆ ಸಿಕ್ಕಿರೋ ಅನಾಥೆ ಅಂದವಾದ ಅನಾಥೆ. ಸಾಕ್ ಸುಮ್ನಿರ್ರಿ. ನೋಡಪ್ಪ, ಇವಳನ್ನ ಕರ್ಕೊಂಡು ಹೋಗಿ ಯಾವ್ದಾದ್ರು ಅನಾಥಾಶ್ರಮದಲ್ಲೋ ಛತ್ರದಲ್ಲೋ ಬಿಟ್ವಾ. ಅಕ್ಕ ನೋಡಿ, ಇವ್ರಿಗೆ ಈ ಮನೇಲಿ ಜಾಗ ಇಲ್ಲ ಅಂದ್ಮೇಲೆ ನಾನ್ ಮನೆ ಬಿಟ್ಟು ಹೋಗ್ತೀನಿ. ನನ್ ಜಾಗದಲ್ಲಿ ಇವ್ರು ಇರ್ಲಿ. ಬೇಡ ರೀ, ನನಗೋಸ್ಕರ ನೀವು ಹೋಗೋದ್ ಬೇಡ, ನಾನೇ ಹೋಗ್. ಸರಿ ಸರಿ, ನಿಮ್ಮ ಅಣ್ಣ ಸಿಕ್ಕೋರ್ಗು ನೀನು ನಮ್ ಜೊತೆ ಹೋಗುದು. ಥ್ಯಾಂಕ್ ಯು. ಹೀಗೆ ಹೇಳ್ತೀರಾ ನಂಗೆ ಗೊತ್ತಿತ್ತು. ಚಿನ್ನು ಇವ್ರು ನಮ್ಮನೇಲಿ ಇರ್ತಾರ, ನಮ್ ಜೊತೆಲಿ ಇರ್ತಾರ. ನೀನ್ ಬಾಮ್ಮ. ಅಯ್ಯ ರವಿ, ಒಂದ್ ನಿಮಿಷ ಬಂದೆ. ಇವನು ನನ್ ಲೆಕ್ಕಕ್ಕಿಟ್ಟಿಲ್ಲ. ಈ ಮನೇಲೊಬ್ಬ ಹಿರಿಯ ಇದ್ದೀನಲ್ಲ, ನನ್ನೊಂದು ಮಾತು ಕೇಳಿದ್ರೆ ನಾನು ಬೇಡ ಅಂತಿದ್ದೆ. ಹೊಸ ಬಂದವಳು ನನ್ನ ಸಸ್ತ ತಿಳ್ಕೊಂಡ್ಬಿಡ್ತಾಳಲ್ಲ. ಅಲದಲದು ಸಾಕಾಯಿತು. ಪಾದ ಪುಷ್ಪಗಳು ಬಾಡಿ ಹೋದವು. ಇಂಥ ಹೊಟ್ಟೆ ಕಿಚ್ಚಿನ ಜನಗಳ ಮಧ್ಯೆ ನನಗೇಕೆ ಜನ್ಮ ಕೊಟ್ಟೆ ಭಗವಂತ, ನನಗೇಕೆ ಜನ್ಮ ಕೊಟ್ಟೆ? ಈ ಜ್ಞಾನಿಯನ್ನು, ಇಂಥ ಬುದ್ಧಿವಂತನನ್ನು, ಇಂಥ ಕಲಾ ಕಡಲನ್ನು, ಇಂಥ ರಸಿಕನನ್ನು ಯಾರೊಬ್ಬರೂ ಅರ್ಥ ಮಾಡಿಕೊಳ್ಳಲಿಲ್ಲವೇ? ಓ ಪ್ರಪಂಚವೇ, ನನ್ನ ಪಿತೃವಿನ ಹಾಗೆ ತಲೆಯಲ್ಲಿ ಏನೊಂದೂ ಇಲ್ಲದೆ ನನಗೂ ಜನ್ಮ ಕೊಟ್ಟಿದ್ದರೆ ಆ ಅಯ್ಯೋ ಮಂಕುದಿನ್ನೆ, ಭೂತಾಕಾರವಾಗಿ ಬೆಳೆದ್ಬಿಟ್ರೆ ಬುದ್ಧಿ ಬೆಳೆಯುತ್ತೇನೋ. ಇವನ ಅಮ್ಮನ ಮುದ್ದು, ಇವನ ಆದ ಪೆದು. ಯಾರಿ ಮುಟ್ಟಾಳ ಮಹಾಶಯ. 20 ವರ್ಷದ ಹಿಂದೆ ನಿನ್ನ ಈ ಭೂಮಿಗೆ ಪರಿಚಯ ಮಾಡಿಸಿದ ಪಾಪಿ ಕಣೋ ನಾನು. 40 ವರ್ಷಗಳ ಹಿಂದೆ ನಮ್ ತಾತಾನು ಇದೇ ತರ ಕೊರಗಿ ಸತ್ರು. ಆದ್ರೆ ನೀನು ಕರಗೋವರೆಗೂ ನಾನು ಕೊರಗಲ್ಲ. ರಾಧಾ, ಇವನು ನನ್ನ ಕುಲಪುತ್ರ, ಹೆಸರು ಶಂಕರ್ ಅಂತ. ಶಂಕರ್ MD, MD-ನಾ? ಮ್ಯೂಸಿಕ್ ಡೈರೆಕ್ಟರ್. ಅದು ಇವನ್ ಕಾಣ್ತಿರೋ ಹಗಲ್ ಕನಸು. ಅಮ್ಮ, ನಮ್ ಮನೆ ಬೆಳಗೋ ಸೊಸೆನ ನನಗೆ ಹೇಳ್ದೇನೆ ಯಾವಾಗ ಕರ್ಕೊಂಡ್ ಬಂದೆ? ಮನೆ ಬೆಳಗಕ್ಕೆ ಸೊಸೆ ಹಾಕೋಬೇಕು, ಒಂದ್ ಬೆಂಕಿ ಪಟ್ಟ ಸಾಕು. ಅಯ್ಯೋ 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 ಅಪ್ಪ. ಆಕೆ ರಾಧಾ ನಮ್ ರವಿಗೆ ತುಂಬಾ ಬೇಕಾದವಳು. ಹುಷಾರು. ನೋಡಮ್ಮ, ನೀನ್ ಇವ್ರ ಜೊತೆ ಮಾತಾಡ್ಕೊಂಡಿದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನೀನು ಅವ್ರ ಥರನೇ ಆಗ್ಬಿಡ್ತೀಯ. ನೀನ್ ಊಟಕ್ಕೆ ನಡಿಮ. ಯಾಕಮ್ಮ ಹಾಗೆ ನಿಂತ್ಬಿಟ್ಟೆ? ಓ, ರವಿ ಬಗ್ಗೆ ಯೋಚಿಸ್ತಿದ್ಯಾ? ಅವನೇ ಇಲ್ಲಿಗೆ ಊಟ ಬರ್ತಾನೆ? ಇಲ್ಲಿಗ್ಲಾ? ಹೌದು. ಓ, ಏನಪ್ಪ ಇವಳು ಮನೆ ಬಾಡಿಗೆ ಕೊಡೋದು ಅಲ್ದೆ ಊಟನೂ ಹಾಕ್ತಾಳಲ್ಲ ಅಂತ ಯೋಚಿಸ್ತಿದ್ಯಾ? ತಿನ್ನೋಕೆ ಊರಿಂದ ಭತ್ತ ಬರುತ್ತೆ, ಈ ಮನೆ ಬಾಡಿಗೆ ಕೈ ಖರ್ಚಿಗಾಗತ್ತೆ. ಏನೊಂದಿಬ್ಬರಿಗೆ ಊಟ ಹಾಕೋದ್ರಿಂದ ನನ್ಗೇನ್ ನಷ್ಟವಾಗಲ್ಲ. ರವಿ ಈ ಮನೆಗ್ ಬಾಡಿಗೆದಾರ ಮಾತ್ರ ಅಲ್ಲಮ್ಮ, ನನ್ ಸ್ವಂತ ತಮ್ಮ ಇದ್ದ ಹಾಗೆ. ಇವತ್ತಲ್ಲ ನಾಳೆ ಅವನು ದೊಡ್ಡ ಮನುಷ್ಯ ಆಗ್ತಾನೆ.